ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ ಈ ರೀತಿಯಾದಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ, ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ಒಡ್ಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಈಗಾಗಲೇ ನಜೀರ್ ಬಿಡುಗಡೆಯಾಗಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಅವರನ್ನ ಅನ್ನುವಂತಹ ಆದೇಶ ಕೂಡ ಈಗ ಹೊರಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂತಹ ನಜೀರ್ ಅಹಮದ್ ಈಗಾಗಲೇ ನೋಡಿ ಹೈಕಮಾಂಡ್ ನಾಯಕರು ಕೂಡ ಕೆರಳಿ ಕೆಂಡವಾಗಿದ್ದಾರೆ. ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹೇಳಿ ಕೇಳಿ ಈಗ ದಾವಣಗೆರೆ ಹತ್ರ ಎಲ್ಲರೂ ಕೂಡ ಏನಾಗುತ್ತೆ ರಿಸಲ್ಟ್ ಅನ್ನುವಂಥದ್ದು ಈಗ ಕಾತುರದಿಂದ ಕಾಯ್ತಾ ಇರುವಂತಹ ಕ್ಷೇತ್ರ ಅದು. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಿಜಕ್ಕೂ ಜಿದ್ದಾಜಿದ್ದಿ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಈಗ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕರ್ನಾಟಕ ಸರ್ಕಾರದಿಂದಲೇ ಇವಾಗ ಅಧಿಸೂಚನೆ ಹೊರಡಿಸಲಾಗಿರುವಂಥದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವೇ ಈ ರೀತಿಯಾದಂತಹ ಒಂದು ಆರೋಪ ಕೇಳಿ ಬಂದಿದೆ. ಹೇಳಿ ಕೇಳಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಈಗ ಹುದ್ದೆಯಿಂದ ನಜೀರ್ ಬಿಡುಗಡೆಯಾಗಿದ್ದಾರೆ. ಅವರನ್ನ ಬಿಡುಗಡೆಗೊಳಿಸಿ ಅನ್ನುವಂತಹ ಒಂದು ಆದೇಶವನ್ನ ನಾವು ಗಮನಿಸ್ತಾ ಇದ್ದೀವಿ. ದೃಶ್ಯಾವಳಿಯಲ್ಲಿ ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಈ ರೀತಿಯಾಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋರನ್ನ ನಮ್ಮ ಪಕ್ಷದಲ್ಲಿ ಇಟ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಬಸವರಾಜ್, ಎಲ್ಲರೂ ಕೂಡ ಈಗ ಕಾದು ಕುಳಿತಿರುವಂತದ್ದು ರಿಸಲ್ಟ್ಗೋಸ್ಕರ ಏನಾಗುತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಂತ ಹೇಳಿ. ಅದರ ನಡುವೆ ಈಗ ವಿರೋಧ ಚಟುವಟಿಕೆ, ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಂದ್ರೆ ಯಾವ ರೀತಿ ಏನ್ ವಿರೋಧ ಮಾಡಿದ್ರು ಅಂತ ಹೇಳಿ? ದೀಪ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆಸುವ ಆ ಒಂದು ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಕೆಲವೊಂದಿಷ್ಟು ಗೊಂದಲ ಕೂಡ ಸೃಷ್ಟಿಯಾಗಿತ್ತು. ಅದನ್ನ ಸರಿಪಡಿಸುವಂತಹ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಎಸ್ ಬಸವರಾಜ್, ತಾವು ಹೋಲ್ಡ್ ಅಲ್ಲಿ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಸಚಿವ ಜಮೀರ್ ಅಹಮದ್ಗೆ ಸಿಎಂ ಬುಲಾವ್ ನೀಡಿದ್ದಾರಂತೆ. ಸಿಎಂ ನಿವಾಸದಲ್ಲಿ ಭೇಟಿ ಮಾಡಲಿದ್ದಾರೆ ಜಮೀರ್ ಅಹಮದ್ ಖಾನ್. ಕೆಲವೇ ಕ್ಷಣದಲ್ಲಿ ಸಿಎಂ ನಿವಾಸಕ್ಕೆ ಜಮೀರ್ ಅಹಮದ್ ಆಗಮಿಸುತ್ತಾರೆ. ಸಚಿವ ಜಮೀರ್ ಅಹಮದ್ಗೆ ಸಿಎಂ ಈಗಾಗಲೇ ಬುಲಾವ್ ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇರುವಂತದ್ದು. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅವರನ್ನ ಕರೆದಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾರೆ? ಸೊ ಕೆಲವೇ ಕ್ಷಣಗಳಲ್ಲಿ ಜಮೀರ್ ಅಹಮದ್ ಖಾನ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಅದು ಸಿಎಂ ನಿವಾಸದಲ್ಲಿ ಭೇಟಿಯನ್ನ ಮಾಡಲಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಜಮೀರ್ ಅಹಮದ್ ಖಾನ್ ಅವರು ಭೇಟಿಯಾಗಲಿರುವಂಥದ್ದು. ಈ ಹಿಂದೆ ನೋಡಿ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಓಟನ್ನ ಕೊಡಿ ಅಂತ ಹೇಳಿ ಕೂಡ ಸಾಕಷ್ಟು ಒತ್ತಾಯ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಅವರು. ಆದ್ರೆ ಕೊಡ್ಲೇ ಇಲ್ಲ. ಕೊನೆಗೂ ಕೂಡ ಶಾಮ್ನೂರು ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಘೋಷಣೆ ಮಾಡಿಬಿಟ್ರು. ಇದರಿಂದ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದವರು ಕೂಡ ಅಸಮಾಧಾನ ಹೊರ ಹಾಕಿದ್ರು. ಎಸ್ ಬಸವರಾಜ, ಕಂಟಿನ್ಯೂ ಮಾಡಿ. ದೀಪ, ಅದೇ ದಾವಣಗೆರೆ ದಕ್ಷಿಣ ಏನು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕೆಲವೊಂದಿಷ್ಟು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಿಗೆ ಗೊಂದಲ ಸೃಷ್ಟಿಯಾಗಿತ್ತು. ಅದಾಗ್ಲೂ ಕೂಡ ಸಭೆಗಳ ಮೇಲೆ ಸಭೆ ನಡೆಸಿ ಕೊನೆಯದಾಗಿ ಶಾಮನೂರು ಶಿವಶಂಕರಪ್ಪನವರ ಒಂದು ಕುಟುಂಬಕ್ಕೆ ಕೂಡ ಟಿಕೆಟ್ ಅನ್ನು ಕೂಡ ಘೋಷಣೆ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದಿಂದ ಅಲ್ಲಿ ಉಸ್ತುವಾರಿಗಳನ್ನು ಕೂಡ ಹಾಕಿದ್ರು. ಆ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರಾಗಿರ್ಬೋದು, ನಜೀರ್ ಅಹಮದ್ ಆಗಿರ್ಬೋದು, ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಎಲ್ಲರೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಪಕ್ಷದ ವಿರೋಧ ಚಟುವಟಿಕೆ ನಡೆಸಿದ್ದಾರೆ ಅನ್ನುವಂಥದ್ದನ್ನ ಎಐಸಿಸಿ ಇಂದ ಏನು ಉಸ್ತುವಾರಿಯನ್ನ ಉಪಚುನಾವಣೆಗೆ ನೇಮಿಸಿದ್ರು ಅವರು ಕೂಡ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಆ ಒಂದು ವರದಿಯನ್ನು ಇದೀಗ ಒಂದಿಷ್ಟು ಕ್ರಮವನ್ನು ಕೂಡ ಕಾಂಗ್ರೆಸ್ ಪಕ್ಷ ಕೈಗೊಂಡಿರ್ತಕ್ಕಂಥದ್ದು.
ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಅವರಿಗೂ ಕೂಡ ರಾಜೀನಾಮೆ ಸಲ್ಲಿಕೆ ಮಾಡಬೇಕಾ ಆ ಒಂದು ಹುದ್ದೆಗೆ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ರು. ಆದ್ರೆ ಹೈಕಮಾಂಡ್ ನಾಯಕರ ಸೂಚನೆಗೂ ಕೂಡ ಅವರು ಒಂದ್ ಕಡೆ ಕ್ಯಾರೆ ಅನ್ನದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಿಎಂ ಅವರೇ ಒಂದು ಅವರ ಆದೇಶ ಕೂಡ ಈಗ ಮಾಡಿರ್ತಕ್ಕಂಥದ್ದು, ಅವರ ರಾಜಕೀಯ ಕಾರ್ಯದರ್ಶಿಯಿಂದ ಅವ್ರನ್ನ ಆದೇಶವನ್ನು ಕೂಡ ಹಿಂಪಡೆದಿರ್ತಕ್ಕಂಥದ್ದು. ಹಾಗಾಗಿ ಅವರ ಒಂದು ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಕೂಡ ಅವ್ರನ್ನ ಈಗ ವಜಾಗೊಳಿಸಿರ್ತಕ್ಕಂತ ಹಿನ್ನೆಲೆಯಲ್ಲಿ ನಜೀರ್ ಅಹಮದ್ ಖಾನ್ ಅವ್ರನ್ನ ಸಿಎಂ ಸಿದ್ದರಾಮಯ್ಯವರು ಕೂಡ ಬಂದು ರಾಜೀನಾಮೆ ಸಲ್ಲಿಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಭೇಟಿಗೆ ಅವಕಾಶ ಕೊಟ್ಟಿದ್ರು. ಆದ್ರೂ ಸಹಿತ ನಜೀರ್ ಅಹಮದ್ ಅವರು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡ್ಲಿಲ್ಲ, ಅವರು ಕೂಡ ರಾಜೀನಾಮೆ ಸಲ್ಲಿಸಲಿಲ್ಲ. ಹಾಗಾಗಿ ಅವರ ಒಂದು ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದಲೂ ಕೂಡ ಈಗ ವಜಾ ಕೂಡ ಗೊಳಿಸಿರ್ತಕ್ಕಂಥದ್ದು. ದೀಪಾ. ಎಸ್ ಬಸವರಾಜ್, ನಾವು ಗಮನಿಸಿದಾಗೆ ಹಿಂದೆ ಅಲ್ಪಸಂಖ್ಯಾತ ಸಮುದಾಯದವ್ರಿಗೆ ಏನು ಚಾನ್ಸ್ ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಜಮೀರ್ ಅಹಮದ್ ಅವರು ಕೂಡ ಎಲ್ಲೋ ಒಂದ್ ಕಡೆ ಅಸಮಾಧಾನ ಹೊರ ಹಾಕಿದ್ರು. ಈಗ ಅಸಮಾಧಾನ ಕೂಡ ಇನ್ನೂ ಆರಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತೇನಾದ್ರೂ ಜಮೀರ್ ಅಹಮದ್ ಅವರನ್ನ ಕರೆಸ್ಬಿಟ್ಟು ಮಾತುಕತೆಯನ್ನ ನಡೆಸುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಸೊ ಇವತ್ತು ಏನೆಲ್ಲ ಮಾತುಕತೆ ನಡೀಬಹುದು ಅಂತ ಹೇಳಿ. ದೀಪಾ, ಒಂದ್ ಕಡೆ ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪಕ್ಷ ವಿರೋಧ ಚಟುವಟಿಕೆ ಯಾರೆಲ್ಲ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೆಲವೊಂದು ನಾಯಕರು ಹೈಕಮಾಂಡ್ಗೆ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮತ್ತೆ ಎಎಸ್ಎಸ್ಸಿ ಇಂದಲೂ ಕೂಡ ಉಪಚುನಾವಣೆಯನ್ನು ಉಸ್ತುವಾರಿ ನೇಮಿಸಿದ್ರು ಅಭಿಷೇಕ್ ದತ್ ಅವರು ಕೂಡ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಅನ್ವಯ ಇದೀಗ ಒಬ್ಬೊಬ್ಬರ ಮೇಲೆ ಕೂಡ ಕ್ರಮ ಆಗ್ತಾ ಇದೆ. ಈಗ ನಜೀರ್ ಅಹಮದ್ ಅವ್ರ ಆಗಿರ್ಬೋದು, ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಇವ್ರ ಮೇಲೆಲ್ಲೂ ಕೂಡ ಕ್ರಮ ಆಗಿರ್ತಕ್ಕಂಥ. ಇದೀಗ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಅಲ್ಲಿ ಬಂದು ಪ್ರಚಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದ್ರೆ ಒಂದೇ ದಿನ ಬಂದು ಅಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಹೋಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೆಲವೊಂದು ಬಣ ಕೂಡ ಒತ್ತಾಯ ಕೂಡ ಮಾಡಿದೆ. ಮತ್ತೆ ಹೈಕಮಾಂಡ್ ನಾಯಕರ ಗಮನದಲ್ಲಿ ಕೂಡ ಇದೆ. ಹಾಗಾಗಿ ಇದೀಗ ಸಿಎಂ ಸಿದ್ದರಾಮಯ್ಯವರು ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಅವರ ಅವರ ನಿವಾಸ ಕಾವೇರಿ ನಿವಾಸಕ್ಕೂ ಕೂಡ ಬರುವಂತೆ ಬುಲಾವನ್ನು ಕೂಡ ನೀಡಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಅವರಿಗೆ ಹೈಕಮಾಂಡ್ ನಾಯಕರಿಂದ ಏನೆಲ್ಲ ಒಂದು ಸೂಚನೆ ಬಂದಿದೆ ಅದನ್ನ ಅವ್ರ ಜೊತೆ ಚರ್ಚಿಸಿ ಒಂದಿಷ್ಟು ಸೂಚನೆಯನ್ನ ಕೊಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ದೀಪಾ. ಎಸ್ ಬಸವರಾಜ್, ನಾವು ಅಂದ ಹಾಗೆ ಈಗ ನಿಜಕ್ಕೂ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ ರಿಸಲ್ಟ್ಗೋಸ್ಕರ. ಹೇಳಿ ಕೇಳಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 25 ಜನ ಅಭ್ಯರ್ಥಿಗಳಿದ್ದಾರೆ. ಅದರಲ್ಲಿ 13 ಜನ ಅಲ್ಪಸಂಖ್ಯಾತ ಸಮುದಾಯದವರೇ ಕಣದಲ್ಲಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು? ಎಲ್ಲಿ ಏನಾದ್ರೂ ಈ ಮುಸ್ಲಿಂ ಸಮುದಾಯದವರ ಓಟ್ ಏನಾದ್ರೂ ಛಿದ್ರಗೊಳ್ಬೋದಾ ಹೆಂಗೆ ಬಸವರಾಜ್? ದೀಪಾ, ಒಂದ್ ಕಡೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಕೆಲವೊಂದಿಷ್ಟು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಗೊಂದಲ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಇನ್ನೂ ಕೂಡ ರಿಸಲ್ಟ್ ಘೋಷಣೆ ಆಗಿಲ್ಲ. ಅದರ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವಷ್ಟು ಬೆಳವಣಿಗೆ ಕೂಡ ನಡೀತಾ ಇದ್ದಾವೆ. ಅಲ್ಪಸಂಖ್ಯಾತ ಸಮುದಾಯದಲ್ಲಿರ್ತಕ್ಕಂಥ ಏನು ನಾಯಕರು ಏನಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದಿಂದ. ಹಾಗಾಗಿ ಇದರಿಂದ ಎಲ್ಲೋ ಒಂದು ಕಡೆ ಇದು ಬಿಜೆಪಿಗೆ ಪ್ಲಸ್ ಆಗಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಮತಗಳು ಬಿಜೆಪಿಯ ಪಕ್ಷದತ್ತ ಅಭ್ಯರ್ಥಿಗಳತ್ತ ಬಂದಿದ್ದಾವೆ ಅಥವಾ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಅಲ್ಲಿ ಅಲ್ಪಸಂಖ್ಯಾತ ಮತಗಳು ಕೂಡ ಕಡಿಮೆ ಬಂದಿರಬಹುದು. ಎಲ್ಲೋ ಒಂದು ಕಡೆ ಅಲ್ಲಿ ಮತಗಳ ಒಂದ್ ಕಡೆ ವಿರೋಧ ಚಟುವಟಿಕೆ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಆದಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೊಡೆತ ಕೊಡಬಹುದು. ಅದು ಬಿಜೆಪಿಗೆ ಒಂದು ಪ್ಲಸ್ ಆಗಬಹುದು ಅನ್ನುವಂತ ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ನಿನ್ನೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮಗೆ ಒಂದ್ ಕಡೆ ನಮ್ಮ ಅಭ್ಯರ್ಥಿಗೆ ಒಂದು ಅಭ್ಯರ್ಥಿ ಗೆಲ್ತಾರೆ ಅನ್ನುವಂತ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಲ್ಲಿ ಚುನಾವಣಾ ಸಂದರ್ಭದಲ್ಲಿ ಮತದಾರ ಯಾರ ಪರವಾಗಿ ಅಲ್ಲಿ ಕೈ ಹಿಡಿತಾನೋ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಆಗಿರ್ತಕ್ಕಂಥ ಗೊಂದಲ ಇದು ಬಿಜೆಪಿ ನಾಯಕರಿಗೆ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಅನ್ನುವಂಥದ್ದನ್ನ ಕಾದಷ್ಟು ನೋಡಬೇಕಾಗಿದೆ. ದೀಪಾ. ಎಸ್ ಬಸವರಾಜ್, ಆಗಾಗ್ಲೇ ನೋಡಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಒಂದು ಅಧಿಸೂಚನೆಯನ್ನ ಕೂಡ ಹೊರಡಿಸಿದ್ದಾರೆ. ಯಾರು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದ್ದಾರೆ, ಯಾರು ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾರೆ, ಯಾರು ಪಕ್ಷಕ್ಕಾಗಿ ದುಡಿಯಲ್ಲ ಅಂತವ್ರನ್ನ ಇಟ್ಕೊಂಡು ಏನ್ ಯೂಸು? ಹಾಗಾಗಿ ಈಗ ಹೈಕಮಾಂಡ್ ನಾಯಕರು ಏನ್ ಹೇಳ್ಬೋದು, ಇದಕ್ಕೆ ಏನ್ ರಿಯಾಕ್ಟ್ ಮಾಡ್ಬೋದು ಅಂತ ಹೇಳಿ? ಒಂದ್ ಕಡೆ ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಒಂದಿಷ್ಟು ನಿಲುವನ್ನ ನೋಡ್ತಾ ಹೋದ್ರೆ ಇಲ್ಲಿ ನಾಯಕರ ಮುಖ್ಯ ಅಲ್ಲ, ಪಕ್ಷ ಹೇಳಿರ್ತಕ್ಕಂತ ನಿಯಮವನ್ನ, ಪಕ್ಷ ಕೊಟ್ಟಿರ್ತಕ್ಕಂತ ಸೂಚನೆ, ಪಕ್ಷ ಮೊದಲು ನಾಯಕರ ಮೊದಲಲ್ಲ ಅನ್ನುವಂತ ರೀತಿಯಲ್ಲಿ ಈಗ ಕ್ರಮ ಆಗ್ತಾ ಇದೆ. ಉದಾಹರಣೆಗೆ ಅಬ್ದುಲ್ ಜಬ್ಬಾರ್ ಅವರನ್ನ ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷ ಘಟಕದಿಂದ ರಾಜೀನಾಮೆ ಸಲ್ಲಿಕೆ ಮಾಡಿಸುವಂತದ್ದು ರೀತಿ ಆಗಿರ್ಬೋದು. ನಜೀರ್ ಅಹಮದ್ ಅವರ ರಾಜಕೀಯ ಕಾರ್ಯದರ್ಶಿಯಿಂದ ಅವ್ರನ್ನು ಕೂಡ ವಜಾ ಮಾಡಿಸಿರ್ತಕ್ಕಂತ ಹಿನ್ನೆಲೆ ಆಗಿರ್ಬಹುದು. ಇದನ್ನೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಪಕ್ಷ ಹೇಳಿರ್ತಕ್ಕಂತಹ ನಿಯಮಗಳಿಗೆ ಅವರು ಕಟ್ಟುನಿಟ್ಟಾಗಿ ಅದನ್ನ ಪಾಲಿಸಬೇಕು, ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನ ಅವರು ನಿಭಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ
ಕಾಂಗ್ರೆಸ್ ಪಕ್ಷದ ನಿಲುವಿದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಈಗ ಯಾರೆಲ್ಲ ಪಕ್ಷದ ವಿರೋಧ ಚಟುವಟಿಕೆ ನಡೆಸಿದ್ದಾರೆ ಅವ್ರ ಮೇಲೆ ಕೂಡ ಕಾಂಗ್ರೆಸ್ ಪಕ್ಷ ಒಂದ್ ಕಡೆ ಕ್ರಮವನ್ನು ಕೈಗೊಳ್ತಾ ಇದೆ. ಹಾಗಾಗಿ ಇದನ್ನ ಮುಂದೆ ಯಾವ ರೀತಿಯಾಗಿ ಪಕ್ಷ ಇದನ್ನ ತೆಗೆದುಕೊಳ್ಳುತ್ತೋ, ಮುಂದೆ ಆ ಒಂದು ಸಮುದಾಯಗಳಲ್ಲಿ ಯಾವ ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸುವಂತ ರೀತಿಯಲ್ಲಿ ಮುಂದುವರಿತು ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ. ದೀಪಾ. ಎಸ್ ಬಸವರಾಜ್, ಅಂದಹಾಗೆ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಿದ್ದಾರೆ. ಸೊ ಹಾಗಾಗಿ ಎಸ್ ಇಷ್ಟೊತ್ತು ಮಾತನಾಡಿದಂತಹ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಅವರಿಗೆ ಥ್ಯಾಂಕ್ ಯು.